ಇನ್ನು ಪವಿತ್ರ ಗೌಡ ಕೂಡ ಈಗ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿರೋದ್ರಿಂದ ನಾಳೆ ಇದು ವಿಚಾರಣೆಗೆ ಬರುತ್ತೆ. ಕೋರ್ಟ್ ಜಾಮೀನು ಕೊಡುತ್ತಾ ಇಲ್ವಾ ಅದು ಬೇರೆ ವಿಚಾರ. ನಾಳೆ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಸೊ ಚಾರ್ಜ್ ಶೀಟ್ಗೂ ಮುನ್ನವೇ ಜಾಮೀನಿಗೆ ಪವಿತ್ರ ಗೌಡ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅದು ದರ್ಶನ್ಗಿಂತ ಮೊದಲೇ ಪವಿತ್ರ ಗೌಡ ದರ್ಶನ್ಗಿಂತ ಮೊದಲೇ ಅಂದರೆ ಹಾಕ್ಕೋಬಾರ್ದು ಅಂತೇನಿಲ್ಲ, ಕಾನೂನಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ಹಾಗಾಗಿ ದರ್ಶನ್ಗೆ ಮುಂಚೆನೇ ಪವಿತ್ರ ಗೌಡ ಜಾಮೀನಿಗೆ ಹಾಕ್ಕೊಂಡಿರೋದು. ಕೆಲವೊಂದು ರೀಸನ್ಸನ್ನು ಅವ್ರು ಕೊಡ್ತಾರೆ. ಎಂಥದ್ದೇ ಗುರುತರ ಆರೋಪ ಇದ್ದರೂ ಕೊಡಬಹುದು ಅಂತ ಇದೆ ಕಾನೂನು. ಸೊ ಹಾಗಾಗಿ ಆ ಸೆಕ್ಷನ್ ಅಡಿ ನನಗೆ ಜಾಮೀನು ಕೊಡಿ, ನನ್ನ ವೃದ್ಧ ತಾಯಿಯನ್ನು ನೋಡ್ಕೋಬೇಕು, ಸ್ಕೂಲ್ಗೆ ಹೋಗ್ತಕ್ಕಂಥ ಮಗಳನ್ನು ಕೇರ್ ಮಾಡಬೇಕು, ಆಮೇಲೆ ನಾನು ಬರೀ ಈ ರೇಣುಕಾಸ್ವಾಮಿ ಕಳಿಸಿದ್ದ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ ಗಮನಕ್ಕೆ ತಂದಿದ್ದೆ. ಬಟ್ ಅದಾದಮೇಲೂ ಏನು ಮಾಡಿದ್ರು ಅದು ಅವ್ರಿಗೆ ಬಿಟ್ಟಿದ್ದು. ನಾನೇನು ಆ ಥರ ಹೇಳಿರಲಿಲ್ಲ, ನನ್ನ ಪಾತ್ರ ಏನೂ ಇಲ್ಲ, ನನಗೆ ಜಾಮೀನು ಕೊಡಿ ಅಂತ ಅವರು ವಾದವನ್ನು ಮಾಡ್ತಾರೆ. ನಾನು ಈಗಾಗಲೇ 2 ತಿಂಗಳು ಜೈಲಲ್ಲಿ ಕಳೆದಿದ್ದೀನಿ, ನನಗೇನು ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇಲ್ಲ, ಜಾಮೀನು ಕೊಡಿ, ವಿಚಾರಣೆಯನ್ನು ಎದುರಿಸ್ತೀನಿ, ಆಮೇಲೂ ನಾನೇನಾದ್ರು ತಪ್ಪಿತಸ್ಥೆ ಅಂತ ಪ್ರೂವ್ ಆದರೆ ಬೇಕಾದ್ರೆ ಮತ್ತೆ ನನ್ನನ್ನು ನೀವು ಜೈಲಿಗೆ ಹಾಕ್ಬೋದು, ಅಲ್ಲಿ ತನಕ ನಾನು ಹೊರಗಡೆ ಇರ್ತೀನಿ ಅಂತ ಕೇಳ್ಕೊಂಡಿದ್ದಾರಂತೆ. ಅದು ನಾಳೆ ವಿಚಾರಣೆಗೆ ಬರ್ತಾ ಇದೆ. ಏನು ಹೇಳುತ್ತೆ ಕೋರ್ಟು ಅಂತ ನೋಡಬೇಕು. ಚಾರ್ಜ್ ಶೀಟ್ ಹಾಕೋ ತನಕ ಕೊಡೋಕ್ಕಾಗಲ್ಲ ಅನ್ಬೋದು. ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಹಾಗಾಗಿ ಅದು ಬರೋ ತನಕ ವೆಯ್ಟ್ ಮಾಡಿ ಅನ್ಬೋದು, ಅಥವಾ ವಿಚಾರಣೆಯನ್ನು ಮುಂದಕ್ಕೆ ಹಾಕ್ಬೋದು, ಚಾರ್ಜ್ ಶೀಟ್ ಸಲ್ಲೋ ತನಕ ಏನು ಬೇಕಾದ್ರೂ ಆಗ್ಬೋದು.